ನಮ್ಮ ಕುಟುಂಬದ ಬಗ್ಗೆ ನಿರಂತರವಾಗಿ ಅದು ಯಾವುದೇ ಸರ್ಕಾರಗಳಿರಲಿ ಕಾನ್ಸಂಟ್ರೇಷನ್ನು ದೇವೇಗೌಡರ ಕುಟುಂಬದ ಮೇಲೆ ಇರುತ್ತೆ. ಆ ಮೂಲಕ ಕುಮಾರಸ್ವಾಮಿ ಅವರನ್ನು ಈ ಕಾರಣಕ್ಕಾಗಿ ಅರೆಸ್ಟ್ ಮಾಡಿಸುವಂಥ ಪ್ರಯತ್ನನ ಇಲ್ಲಿ ಪ್ರಶ್ನೆ ಅಲ್ಲ, ಅದಕ್ಕೆ ಹೇಳಿದೆ ಸಾಧ್ಯ ನಾನು ಒಂದೇ ಹೇಳ್ತೀನಿ, ನಾವು ದುರಹಂಕಾರದಲ್ಲಿ ಹೇಳ್ತೀನಿ ಅಂತ ನಾಡಿನ ಜನತೆ ಅನ್ಕೋಬೇಡಿ. ಓಕೆ, ಯಾವುದೇ ಕಾರಣಕ್ಕೂ ದುರಹಂಕಾರದಿಂದ ಹೇಳ್ತಿದ್ದೀನಿ ಅಂತ ನಾವು ಯಾವುದೇ ಕಾರಣಕ್ಕೂ ಯಾರ ಮೇಲೂ ದ್ವೇಷಕ್ಕೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಹೇಳಿದೆ, ಶಿವಕುಮಾರ್ ಅವ್ರದ್ದು ಹೇಳ್ತಾ ಇದ್ದೆ, ಅವರು ಯಾರು ಹಲವಾರು ಬಾರಿ ಹೇಳಿದ್ದಾರೆ. ಆ ಪ್ರಕರಣ ಏನಿದೆ, ಸರ್ಕಾರಕ್ಕೆ ತೆರಿಗೆ ಎಷ್ಟು ಅವಾಯ್ಡ್ ಮಾಡಿದ್ರು, ಗ್ರಾನೈಟ್ನ ವ್ಯವಹಾರ ಮಾಡ್ತಕ್ಕಂಥದ್ರಲ್ಲಿ ಮೈಸೂರು ಮಿನರಲ್ಸ್ನಲ್ಲಿ ಏನೇನಾಗಿದೆ ಪಾಪ ಲೋಕಾಯುಕ್ತ ಅವ್ರ ಕಡೆಯಿಂದ ಬರಲಿಲ್ಲ ಅದು ಸಬ್ಜೆಕ್ಟು. ನಮ್ಮದೇನು ರಿಪೋರ್ಟ್ಗಳು ಬಂತಲ್ಲ 2000 ಇಸ್ವಿಯಿಂದ 2004 ಆ್ಯಸ್ ಎ ಯು ಡಿ ಮಿನಿಸ್ಟ್ರು ಲೆಟ್ರೇಡ್ನಲ್ಲಿ ಮೈನ್ಸ್ ಜಿಯಾಲಜಿ ಮಿನಿಸ್ಟ್ರಿಗೆ ನನಗೆ ಇಂತಿಷ್ಟು ಮೈಸೂರು ಮಿನರಲ್ಸ್ನಿಂದ ಅವೆಂಥವು 7 ಕಂಪ್ನಿಗಳವೆ, ಸುವಿ ಇದು ಮಿನರಲ್ಸು, ವಿಕ್ಟ್ರಿ ಮಿನರಲ್ಸು, ಅವೆಂಥವು ಇಟ್ಕೊಂಡವ್ರೆ. ಆ 7 ಕಂಪ್ನಿಗಳಿಗೆ ಇವರ ಲೆಟ್ರೇಡ್ನಲ್ಲಿ ಮಂತ್ರಿಗಳ ಲೆಟ್ರೇಡು ನನಗೆ ಇಷ್ಟಿಷ್ಟು 50,000 ಮೆಟ್ರಿಕ್ ಟನ್ನು ಮಡ್ ಕೊಡಿ, ಮಿನರಲ್ಸ್ ಕೊಡಿ ಅಂತ ಹೇಳಿ ದೊಡ್ಡ ಇತಿಹಾಸ ಇದೆ. ಅವೆಲ್ಲ ಇನ್ನೂ ಹೊರಗೆ ಬಂದಿಲ್ಲ. ಅವೆಲ್ಲ ಅದು ಸಹ ಸಂತೋಷ್ ಹೆಗ್ಡೆ ಅವ್ರಿಗೂ ಸಿಗಲಿಲ್ಲ ಆ ರೆಕಾರ್ಡ್ಸ್. ಈ ವಿಚಾರದಲ್ಲೂ ನೀವೇನೇ ಲೆಟರ್ ಬರ್ಕೊಟ್ಟಿದ್ರಿ ಅಂತಿದೆ. SSVMಗೆ ಕೊಡಬೇಕು ಗುತ್ತಿಗೆ ಅಂತ ಹೇಳಿ ನೀವೇ ಬರ್ಕೊಟ್ರಿ ಅಂತಿದೆ. ನಿಮ್ಮ ಕೈ ಬರಹ, ಒಂದೇ ನಿಮಿಷ ಇದೇನು ಸಾಯಿ ವೆಂಕಟೇಶ್ವರ ಇದೆಯಲ್ಲ, ಅದರ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಈಗ ಅವ್ರು ಅರ್ಜಿನೇ ಹಾಕಿಲ್ಲ ಅಂತ ಹೇಳ್ತಾರೆ, ಅಲ್ಲ ರೆಕಾರ್ಡಲ್ಲಿ ಇದೆ, ನಮ್ಮ ಹುಡುಗನ ಅದಕ್ಕೆ ತಂದಿರು ಅಂತ ಹೇಳಿದಿರಲಿಲ್ಲ. ಇಲ್ಲಿ ಚೌಗಲೆ ಅಂತ ಹೇಳಿ ಒಬ್ಬರು ಮೈನಿಂಗ್ ಮಾಡ್ತಾ ಇರ್ತಾರೆ. ಅವರು 800 ಎಕರೆನಲ್ಲಿ ಲೀಸ್ನ ಮೈನಿಂಗ್ ಏನು ತೊಗೊಂಡಿರ್ತಾರೆ. 2006ರಲ್ಲಿ ಸರೆಂಡರ್ ಮಾಡ್ತಾರೆ. ಚೌಗಲೆ ಕಂಪ್ನಿ ಸರೆಂಡರ್ ಮಾಡಿ 350 ಎಕರೆಗೆ ಮಾತ್ರ ಅರ್ಜಿ ಹಾಕೋತಾರೆ. ಇದು ಇರ್ತಕ್ಕಂಥದ್ದು 2006 ಬಹುಶಃ ಮೇ ಏಪ್ರಿಲ್ನಲ್ಲಿ ಇರಬೇಕು. ಸುಮಾರು ಕೆಲವು ಕಂಪ್ನಿಗಳು ಅರ್ಜಿ ಹಾಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈ ಸಾಯಿ ವೆಂಕಟೇಶ್ವರದವರು ಅರ್ಜಿ ಹಾಕೊಂಡವ್ರೆ. ಆದರೆ ಸಾಯಿ ವೆಂಕಟೇಶ್ವರದವ್ರದ್ದು ಏನಿದೆ ಅರ್ಜಿ, ಅದರಲ್ಲಿ ಕೆಲವು ಫೇಕ್ ಡಾಕ್ಯುಮೆಂಟ್ಗಳು ಆಮೇಲೆ ಪ್ರೂವ್ ಆಗಿದೆ ನಂತರ. ಅಂದರೆ 2009-10ರಲ್ಲಿ ಕೋರ್ಟ್ಗಳನ್ನು ಯಾಮಾರಿಸಿದ್ದಾರೆ. ಹೈಕೋರ್ಟ್ನಲ್ಲಿ CJ ಮುಂದೆನೇ ಸುಳ್ಳು ದಾಖಲೆಗಳು ಕೊಟ್ಟು ಅವರಿಂದಲೂ ಆದೇಶಗಳಿಗೆ ತಗೊಂಡಿದ್ದಾರೆ. ಅದೆಲ್ಲ ಇದೆ ಅಲ್ಲಿ ಡಾಕ್ಯುಮೆಂಟ್. ಅವರೇ ಹೇಳ್ತಾರೆ 4 ತಿಂಗಳಲ್ಲಿ ಆ ಕಂಪನಿಗೆ ಇವತ್ತು ಮೈನಿಂಗ್ ಕೊಡಬೇಕು ಅಂತೇಳಿ ಆದೇಶಗಳಿದೆ. 2 ಆದೇಶ ಇದೆ, 2 CJಗಳು ಕೊಡ್ತಾರೆ. ಆಮೇಲೆ 2022 ರೀಸೆಂಟಾಗಿ, ಅದು 2009 ಸರ್ಕಾರ ಆ ಒಂದು CJ ಅವ್ರು ಕೊಟ್ಟಿರ್ತಕ್ಕಂಥ ಆದೇಶದ ಮೇರೆಗೆ ರಿವ್ಯೂ ಪಿಟಿಷನ್ ಹಾಕಿರ್ತಾರೆ. ಅದು 2022 ಜಡ್ಜ್ಮೆಂಟ್ ಬಂದಿದೆ. ಅದು ಫೇಕ್ ಡಾಕ್ಯುಮೆಂಟ್ ಇದೆ, ರದ್ದು ಮಾಡಬೇಕು. ಆಮೇಲೆ ಸರ್ಕಾರ ರಿವ್ಯೂ ಪಿಟಿಷನಲ್ಲಿ ಹೇಳ್ತಾರೆ 2009ರಲ್ಲಿ ನಾವು ಇನ್ನೂ ಪೊಸೆಷನ್ ಕೊಟ್ಟಿಲ್ಲ, ಒಂದು ಮೈನಿಂಗ್ನ ಸಾಯಿ ವೆಂಕಟೇಶ್ವರಗೆ ನಾವು ಸರ್ಕಾರದಿಂದ ಅಲಾಟ್ಮೆಂಟೇ ಮಾಡಿಲ್ಲ ಅಂತೇಳಿ ಹೈಕೋರ್ಟ್ ಮುಂದೆ ಹಾಕೊಂಡಿದ್ದಾರೆ ಅರ್ಜಿ 2009ರಲ್ಲಿ. ಕುಮಾರಸ್ವಾಮಿ ಏನೋ ಕೊಟ್ಟೆ ಆಗೋಯ್ತು 220 ಎಕರೆ ಅಂತ ಹೇಳ್ತಿದಾರಲ್ಲ. ಇಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಏನು ರೆಕಾರ್ಡ್ ಬಿಲ್ಡಪ್ ಆಗಿ ಬರುತ್ತೆ. ನಂದು ಏನು ಹೇಳ್ತೀನಿ, ನೀವೇನು ಪ್ರಶ್ನೆ ಮಾಡಿದ್ರಿ, 16ನೇ ಖಂಡಿಕೆ ಆ ಒಂದು ರೆಕಾರ್ಡು ತರಿಸಿಟ್ಟಿನೆಲ್ಲ ಇಟ್ಕೊಂಡಿದ್ದೀನಿ. ಆ 16ನೇ ಖಂಡಿಕೆಯಲ್ಲಿ ಈ ಗ್ರ್ಯಾಂಟ್ ಬಗ್ಗೆ ಮೇಲ್ಗಡೆ 3 ಲೈನು ಪ್ರಿಂಟೆಡ್ ಇದೆ, ಟೈಪ್ ಮಾಡಿರ್ತಕ್ಕಂಥದ್ದು ಪದಗಳು. ತಳಗಡೆ ಕೈನಲ್ಲಿ ಇದು ಗ್ರ್ಯಾಂಟೆಡ್ ದ ಆರ್ಡರ್ ಫಾರ್ ಫಾಲೋಯಿಂಗ್ ಅಂತ ಹೇಳಿ ಸಾಯಿ ವೆಂಕಟೇಶ್ವರ ಮೆಸ್ಸರ್ಸ್ ಸಾಯಿ ವೆಂಕಟೇಶ್ವರ ಅಂತ ಇಂಗ್ಲೀಷ್ನಲ್ಲಿ ಬರೆದಿರ್ತಕ್ಕಂಥದ್ದು ಕೈಲಿ ಹ್ಯಾಂಡ್ ರೈಟಿಂಗ್. ನಾನು ಇವತ್ತು ಅದನ್ನೇ ಹೇಳಿದೆ. ಆ ಹ್ಯಾಂಡ್ ರೈಟಿಂಗ್ ಏನಿದೆ ಅವ್ರಿಗೆ ಅಲಾಟ್ ಮಾಡಿರ್ತಕ್ಕಂಥದ್ದು ನಾನು ಮಾಡಿದ್ದೀನಿ ಅನ್ನೋದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಪಾಪ ಈಗೇನೋ ಇವತ್ತು ಪರಮೇಶ್ವರ್ ಹೇಳ್ಕೊಂಡವ್ರೆ,
ನಮ್ಮಲ್ಲೇ ಈಗ ಭಾಳ ಅಡ್ವಾನ್ಸ್ ಟೆಕ್ನಾಲಜಿ ತಂದುಬಿಟ್ಟಿದ್ದೀವಿ, ಸತ್ಯಾಂಶ ಎಲ್ಲ ಹೊರಗೆ ಬಂದ್ಬಿಡುತ್ತೆ ಅಂತ. ಏನು ಅಡ್ವಾನ್ಸ್ ಟೆಕ್ನಾಲಜಿನ ವೈಟ್ನರ್ ಯೂಸ್ ಮಾಡ್ತಿದ್ರಂತ ಅದು ವೈಟ್ನರ್ ಯಾಕೆ ಯೂಸ್ ಮಾಡ್ತಾರೆ? ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನನ್ನ ಮೇಲೆ ಯಾವುದೇ ರೀತಿಯ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಕಪ್ ಚುಕ್ಕಿ ಇಲ್ಲ ಅಂತ. ವೈಟ್ ಮಾರ್ಕ್ ಇದೆ ಇವಾಗ. ಈಗ ವೈಟ್ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ಕಪ್ ಚುಕ್ಕಿ ಇಲ್ಲದೆ. ಏನಾಗ್ಬೋದು ಸರ್? ಇರಲಿ ಅದು ಹೇಳ್ತೀನಿ ಆಮೇಲೆ. ಇಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ಆ ಒಂದು ಲೈನ್ ಇದೆಯಲ್ಲ, ಮೆಸ್ಸರ್ ಸಾಯಿ ವೆಂಕಟೇಶ್ವರ ಅಂತ ಇದೆ. ಆಮೇಲೆ ಅವತ್ತಿನ ದಿನದನೇ ಒಂದು ಸರ್ಕಾರಿ ಆದೇಶ ಮಾಡ್ತಾರಲ್ಲ, ಅದಾದ ಮೇಲೆ ನೆಕ್ಸ್ಟ್ ಖಂಡಿಕೆನಲ್ಲಿ ಅವನಿಗೆ ಈ ಅಲಾಟ್ಮೆಂಟ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಒಂದು ಆದೇಶ ಮಾಡ್ತಾರಲ್ಲ ಅಧಿಕಾರಿಗಳು, ಅದರಲ್ಲಿ ಮೆಸ್ಸರ್ ಸಾಯಿ ವೆಂಕಟೇಶ್ವರ ಪ್ರೊಪ್ರೈಟರ್ ವಿನೋದ್ ಗೋಯಲ್ ಅಂತ ಆದೇಶ ಕೊಡ್ತಾನೆ. ಯಾರು ಕೊಟ್ಟವರು? ಕುಮಾರಸ್ವಾಮಿ ಕೊಟ್ಟ. ಇದರೊಳಗೆ ಯಾರಿದ್ದಾರೆ ಇನ್ನು ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ? ಬರಲಿ ಎಲ್ಲ ಹೊರಗಡೆ. ಯಾರು ಹೇಳಿ? ಅಧಿಕಾರಿಗಳ ಮಟ್ಟದಲ್ಲಿ ಮಾಡ್ಕೊಂಡಿದ್ದಾರೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರದ್ದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.